ಮಾರಿಕುಪ್ಪಂಗೆ ಹೋಗಿ ಅಯೋಧ್ಯದಾಸರು ಸ್ಥಾಪನೆ ಮಾಡಿದ ಹಳೆಯ ಕರ್ನಾಟಕದ ಅತ್ಯಂತ ಹಳೆಯ ವಿಹಾರಗಳನ್ನು ನೋಡ್ಕೊಂಡು ಬಂದ್ವಿ. ಸೊ ಅವ್ರು ಮೂವರನ್ನು ಗುರುಗಳು ಅಂತ ಭಾವಿಸಿದ್ದೇನೆ. ಹೀಗಾಗಿ ಅವರ ಭಾಷಣಗಳಿಗೆ ಒಂದು ವಿಮರ್ಶೆ ಮಾಡೋ ಸಾಹಸ ಮಾಡದೆ ಅವರ ಆಡಿದ ಮಾತುಗಳ ವಿಸ್ತರಣೆಯಾಗಿ ಕೆಲವು ಮಾತುಗಳನ್ನು ನಾನು ಆಡಕ್ಕೆ ಬಯಸ್ತೇನೆ. ನಟರಾಜ್ ಮೇಷ್ಟ್ರು ಆಡಿದ ಮಾತುಗಳಲ್ಲಿ ನನಗೆ 4 ಮುಖ್ಯವಾಗಿ ನಾವು ಗಮನಿಸಬೇಕಾದ ಸಂಘಟಕರಿಗೆ ವಿನಂತಿಯ ಹಿಂದ್ಗಡೆ ಸ್ವಲ್ಪ ಗಲಾಟೆ ಆಗ್ತಿದೆ, ಅದನ್ನು ಸ್ವಲ್ಪ ಕಡಿಮೆ. 4 ಸಂಗತಿಗಳು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಒಂದು, ಸ್ಥಳೀಯವಾದಿದೆಯಲ್ಲ ಅದು ವಿಶ್ವಾತ್ಮಕವಾದ್ದು ಹೌದು ಅಂತ. ಯಾಕಂದರೆ ಮಣ್ಣು ತತ್ವ ಅಥವಾ ನೆಲ ತತ್ವ ಅಂತ ಹೇಳುವಾಗ ಭಾಳ ಲೋಕಲ್ ಅಥವಾ ಲೊಕಲೈಸೇಷನ್ಗೆ, ಸ್ಥಳೀಯತೆಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಸ್ಥಳೀಯ ಸಂಸ್ಕೃತಿಗೆ, ನೆಲ ಸಂಸ್ಕೃತಿಗೆ ಇರುವ ಒಂದು ವಿಶ್ವಾತ್ಮಕತೆಯನ್ನು ನಾವೇ ಕಡೆಗಣಿಸ್ಕೊಳ್ತಾ ಇರ್ತೀವಿ. ಅದು ರೀಜನಲ್, ಲೋಕಲ್ ಹೌದು, ಅದಕ್ಕೊಂದು ವಿಶ್ವಾತ್ಮಕವಾದ ಆಯಾಮ ಕೂಡ ಇದೆ ಅಂತ ನಮಗೆ. ಯಾಕಂದರೆ ನಮ್ಮ ಎಲ್ಲ ವಿದ್ವಾಂಸರು ಉದಾಹರಣೆಗೆ ಮಾತೃ ಸಂಸ್ಕೃತಿ, ಯೋನಿ ಪೂಜೆ, ಲಿಂಗ ಪೂಜೆ ಅಂತ ನೀವು ತಗೊಂಡ್ರೆ ಅದು ಮಣ್ಣು ಸಂಸ್ಕೃತಿಗೆ ಸಂಬಂಧಿಸಿದ್ದು ಅಂತ ಅಂದ್ಕೊಂಡ್ರೆ ಅದು ಇಡೀ ಜಗತ್ತಲ್ಲಿ ಎಲ್ಲ ನಾಗರಿಕತೆಗಳಲ್ಲಿ ಇದೆ. ಅದನ್ನು ಶಂಭಾ ಜೋಶಿ ಮುಂತಾದ ನಮ್ಮ ಲಕ್ಷ್ಮೀಪತಿಯವರೆಲ್ಲ ಅದನ್ನು ಇದು ಮಾಡ್ತಾರೆ. ಲಕ್ಷ್ಮೀಪತಿ ಈಗ ಮಾಡ್ತಿರೋಂಥ ಚಿಂತನೆ ಅಂತೂ ಇಡೀ ಏಷ್ಯಾ ಮತ್ತು ಯುರೋಪನ್ನು ಒಂದು ದೊಡ್ಡ ಕ್ಯಾನ್ವಾಸ್ ಆಗಿ ಇಟ್ಕೊಂಡು, ಒಂದು ದೊಡ್ಡ ಭಿತ್ತಿಯಾಗಿಟ್ಕೊಂಡು ಚಿತ್ರಿಸ್ತಾ ಇದ್ದಾರೆ. ಹೀಗಾಗಿ ನಮ್ಗೆ ಅತ್ಯಂತ ಲೋಕಲ್ ಆಗಿರೋದು, ಅತ್ಯಂತ ಅದು ಕಾಸ್ಮಿಕ್ ಆಗಿರ್ತದೆ ಅಥವಾ ವಿಶ್ವಾತ್ಮಕ ಕೂಡ ಆಗಿರ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟು ನಮ್ಮ ಸಂಸ್ಕೃತಿ ಚಿಂತನೆಯಲ್ಲಿ. ಎರಡನೇದು ಮೇಷ್ಟ್ರು ಹೇಳಿದ್ದು, ಈ ನೆಲಕ್ಕೂ ನೆಲದ ಆಚೆ ಇರುವ ಇನ್ನೊಂದು ಡೈಮೆನ್ಷನ್ಗೂ ವ್ಯತ್ಯಾಸ ಇಲ್ಲ ಅಂತ. ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಬುದ್ಧನ ಭಂಗಿಗಳಲ್ಲಿ, ಬುದ್ಧನ ಮುದ್ರೆಗಳಲ್ಲಿ ಭೂಸ್ಪರ್ಶ ಮುದ್ರೆ ಭಾರಿ ಇಂಪಾರ್ಟೆಂಟ್. ಬೆರಳನ್ನು ಅನೇಕರು ತಮ್ಮ 2 ಕೈಗಳನ್ನು ಪದ್ಮಾಸನದಲ್ಲಿ ಹೀಗೆ ಹಾಕಿ ಬುದ್ಧ ಭೂಸ್ಪರ್ಶ, ಅನೇಕ ಮುದ್ರೆಗಳಲ್ಲಿ ಭೂಸ್ಪರ್ಶ ಒಂದು. ಇದು ಇಂಪಾರ್ಟೆಂಟ್. ಇಲ್ಲಿರೋ ಜೀವನ ಇಂಪಾರ್ಟೆಂಟು. ಈ ಎದುರುಗಡೆ ಇರೋ ಪ್ರಪಂಚ ಇದೆಯಲ್ಲ, ಅಲ್ಲಿರೋ ದುಃಖ ಇದೆಯಲ್ಲ, ಅದನ್ನು ನಿವಾರಣೆ ಮಾಡೋದು, ಅಲ್ಲೊಂದು ಕಷ್ಟ ನಿವಾರಣೆ ಮಾಡೋದು ಭಾಳ ಮುಖ್ಯ ನನಗೆ ಅಂತ. ಅದಕ್ಕೆ ಅವನು ದೇವ್ರ ಬಗ್ಗೆ ಏನಾದರೂ ಕೇಳಿದರೆ ಏನು ಹೇಳ್ತಾನೆ ಇರಲಿಲ್ಲ. ಇದು ಇಂಪಾರ್ಟೆಂಟ್ ಅಂತಲೇ ಅದರ ಅರ್ಥ. ಆದ್ದರಿಂದ ಈ ನಮ್ಮ ಶರಣರು ಅದನ್ನು ಇಹಪರಗಳನ್ನು ಒಂದಾಗಿ ನೋಡ್ತಿದ್ರು. ಪರತತ್ವ ಅನ್ನೋದು ಇದೆ, ಅದ್ರದ್ದು ಇಹಕ್ಕೆ ಅಂಟಿಕೊಂಡೇ ಇದೆ, ಅದು ಇಹವನ್ನು ಬಿಟ್ಟಿಲ್ಲ. ಶಿವಪ್ರಕಾಶ್ ಅವರ ಸಮಗಾರ ಭೀಮವ ಇದರಲ್ಲಿ ಅವನು ಗಗನಮುಖಿಯಾಗಿ ಯೋಗಿಯಾಗಿ ಮೇಲಕ್ಕೆ ಹೋಗ್ತಾನೆ, ಆದರೆ ಅಲ್ಲಿಂದ ತಪ್ಪಂತ ಬಿದ್ದುಬಿಡ್ತಾನೆ, ಆಗೋದೇ ಇಲ್ಲ. ಆಗ ಅವನಿಗೆ ತನ್ನ ಎದೆ ಹಾಲನ್ನು ಕುಡಿಸಿದ್ದು, ಮೊಲೆ ಹಾಲಲ್ಲ, ಎದೆ ಹಾಲು. ಎದೆ ಅಂದರೆ ಪ್ರೀತಿನೂ ಹೌದು, ಎದೆಯಲ್ಲಿ ಹೃದಯ ಇದೆ. ಅದು ಬರೀ ಒಂದು ಬಯಾಲಜಿಕಲ್ ಒಂದು ಲಿಕ್ವಿಡ್ ಅಲ್ಲ, ಅದು ಅಲ್ಲಿರೋದು ವಿವೇಕದ ಒಂದು ಲಿಕ್ವಿಡ್ ಕೂಡ ಹೌದು. ಎದೆ ಹಾಲನ್ನು ಕುಡಿಸಿದ್ರು, ಆಮೇಲೆ ಅವನಿಗೆ ಜ್ವರದಿಂದ ಮುಕ್ತಿ ಆಯಿತು ಅನ್ನೋದು ಎಷ್ಟು ಅದ್ಭುತವಾಗಿ. ಗಗನಗಾಮಿ ಆಗಿರೋನಿಗೆ ನಿನ್ಗೆ ಇಲ್ಲೇ ಕಣಯ್ಯ ಮೋಕ್ಷ ಇರೋದು, ಅದು ಒಬ್ಬ ಹೆಣ್ಣಿಂದ, ಅದು ಮಾದಿಗರ ಹೆಣ್ಣಿಂದ ಅಂತ. ಹೆಣ್ಣು ಭೂತತ್ವ ಅನ್ನೋದು ಸ್ತ್ರೀ ತತ್ವ ಅನ್ನೋ ಹೌದು. ಆ ಥರ ನಮ್ಮ ಎಲ್ಲ ಶ್ರಮಣಧಾರೆಗಳು ಎಲ್ಲರೂ ಕೂಡ ಇಹಪರಗಳನ್ನು ಭಾಳ ಬೇರೆಯಾಗಿ ನೋಡಲೇ ಇಲ್ಲ ಅನ್ನೋದು. ಡೌನ್ ಟು ಅರ್ತ್ ಅಂತ ನಾವು ಹೇಳ್ತೀವಲ್ಲ, ಬುದ್ಧ ವಾಸ್ ಡೌನ್ ಟು ಅರ್ತ್. ನೆಲದ ಮೇಲೆ ಮಲಗ್ತಿದ್ದ ಅವನು. ಎಲ್ಲಾದರೂ ಹೋದರೆ ನೆಲದ ಮೇಲೆ ಬುದ್ಧ ನಡೆದಾಡಿದಷ್ಟು ಯಾರೂ ನಡೆದಾಡಲಿಲ್ಲ. ಸೂಫಿಗಳು ಕೂಡ ಭೂಮಾರ್ಗದಿಂದಲೇ ಅವರು ಈ ದೇಶಕ್ಕೆ ಬಂದವರು. ನಡೆಯೋದು ನಮ್ಮೆಲ್ಲರ ಸಂತರ ಜೀವನದ ನೋಡಿದರೆ ನಡಿಗೆ ಈಸ್ ವೆರಿ ಇಂಪಾರ್ಟೆಂಟ್. ಉತ್ತರ ಕಡೆಯಿಂದ ಕತ್ತಲ ರಾಜ್ಯದಿಂದ ಮಂಟೆಸ್ವಾಮಿಯವರು ನೀವು ಆ ಮ್ಯಾಪಿಂಗ್ ಮಾಡಬಹುದು. ಸೊ ನಮ್ಮೆಲ್ಲ ಶ್ರಮಣಧಾರೆಗಳು ನಡಿಗೆ ಈಸ್ ವೆರಿ ಇಂಪಾರ್ಟೆಂಟ್. ಶೂನ್ಯ ಸಂಪಾದನೆಯಲ್ಲಿ ಕಡೆ ಭಾಗದಲ್ಲಿ ಅಲ್ಲಮನು ನಡೆದು ಬಂದು ಎಷ್ಟು ಸುಸ್ತಾಗಿರ್ತಾನೆ, ಅವನ ತಲೆ ಕೂದಲೆಲ್ಲ ಧೂಳಾಗಿರ್ತದೆ, ಉಗುರು ಒಡೆದೋಗಿರ್ತದೆ, ಮೈ ಕೈಯೆಲ್ಲ ಮಲಿನ ಆಗಿರ್ತದೆ. ಆ ನಡೆದು ಬಂದ ಚಿತ್ರ ಅದು ಆ ಕಾರಣಕ್ಕಾಗಿ ಜ್ಞಾನಿ ಅವನು. ಭೂಮಿ ಮೇಲೆ ಇಷ್ಟು ನಡೆದಾಡಿದ್ರಿಂದಲೇ ಜ್ಞಾನ ಬಂದಿರೋದು, ನಡಿಗೆಯಿಂದ ಜ್ಞಾನ. ಇಡೀ ಬುದ್ಧನ ಒಳಗಡೆ ಇರುವ ಜ್ಞಾನದ ಹಿಂದೆ ನಡಿಗೆ ಇದೆ, ಲೋಕ ಸಂಚಾರ ಇದೆ, ನಡೆದಷ್ಟು ದೇಶ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಅದರಿಂದ ಅದು ಮೇಷ್ಟ್ರು ಹೇಳಿದ ಭಾಳ ಇಂಪಾರ್ಟೆಂಟ್ ಆದ ಪಾಯಿಂಟ್. ಮೂರನೇದು ಬಹುತ್ವ ಅನ್ನೋದೊಂದು ಸಂವಿಧಾನ ಪ್ರಜ್ಞೆ ಮತ್ತು ಡೆಮಾಕ್ರಸಿಗೆ ಕನೆಕ್ಟ್ ಮಾಡಿದ್ರು. ದಟ್ಸ್ ಬ್ಯೂಟಿಫುಲ್. ಡೆಮಾಕ್ರಸಿ ಅನ್ನೋದು ಒಂದು ಪೊಲಿಟಿಕಲ್ ಸಿಸ್ಟಮ್. ಅದು ಸಂವಿಧಾನ ಅನ್ನೋದು ಆ ಪೊಲಿಟಿಕಲ್ ಸಿಸ್ಟಮನ್ನು ರನ್ ಮಾಡೋಕ್ಕೆ ನಾವು ರೂಪಿಸ್ಕೊಂಡಿರುವಂಥ ಒಂದು ಶಾಸನ.
ಆದರೆ ಅದರ ಒಳಗಡೆ ಇರೋ ತತ್ವ, ಸಾಂಸ್ಕೃತಿಕ ತತ್ವ ಬಹುತ್ವ. ಅದನ್ನು ಸಮಾಜವಾದಿ ಅಂತಲೂ ನಾವು ಕರಿಬಹುದು. ಇಡೀ ಪ್ರಿಯಾಂಬಲಲ್ಲಿ ಬುದ್ಧಿಸಮ್ನ ಬಾಬಾ ಸಾಹೇಬರು ಹೇಳಿದರು, ಈ ಪ್ರಿಯಾಂಬಲಲ್ಲಿ ಹಾಕಿರೋ ಈ ಫ್ರೆಟರ್ನಿಟಿ, ಲಿಬರ್ಟಿ ಮತ್ತು ಈಕ್ವಾಲಿಟಿ ಶಬ್ದಗಳು ಇವೆಲ್ಲ ನಾನು ಫ್ರೆಂಚ್ ರೆವಲ್ಯೂಷನಿಂದ ಕಲ್ತಿದ್ದೇನೆ ಅಂತ ಅನೇಕರು ಹೇಳ್ತಿದ್ದಾರೆ. ನಾನು ಅದನ್ನು ಬುದ್ಧ ಗುರುವಿನಿಂದ ತಗೊಂಡಿದ್ದು ಅಂತ ಹೇಳ್ತಾರೆ ಅವರು. ಸೊ ಈ ಸಂವಿಧಾನ ಪ್ರಜ್ಞೆ ಇದೆಲ್ಲ ನಾವು ಈ ಮುಂದೆ ನಮ್ಮ ಎಲ್ಲ ಚರ್ಚೆಗಳನ್ನು ನೆಲ ಸಂಸ್ಕೃತಿ ಥರದ್ದು ಏನು ಮಾಡಿದರೂ ಕೂಡ ನಾವು ಸಂವಿಧಾನ ಪ್ರಜ್ಞೆಗೆ ಜೋಡಿಸ್ಬೇಕು. ಅದನ್ನು ಭಾಳ ಬ್ಯೂಟಿಫುಲ್ ಆಗಿ, ಅದು ನಮ್ಮ ಪರಂಪರೆಯ ಚರಿತ್ರೆಯ ಅರಿವನ್ನು ಸಮಕಾಲೀನಗೊಳಿಸುವ ಒಂದು ಭಾಳ ಒಳ್ಳೆ ಈಡಿಯಮ್ ಅಂತ ನಾನು ಭಾವಿಸಿದ್ದೀನಿ. ಆ ಸಂವಿಧಾನ ಪ್ರಜ್ಞೆ ಮತ್ತು ಬಹುತ್ವ ಮತ್ತು ನೆಲಕ್ಕೆ ಕನೆಕ್ಟ್ ಮಾಡಿದ್ದು ಬಹಳ, ಯಾಕಂದರೆ ಕೂಡಿ ಬಾಳೋದನ್ನೇ ಬಹುತ್ವ ಅಂತ, ಕೂಡಿ ಬಾಳೋ ತತ್ವವನ್ನೇ ಬಹಳ ಸಿಂಪಲ್ ಆಗಿ ಬಹುತ್ವ ಅಂತ ಅವರು ಹೇಳಿದರು. 4ನೇದು ಬಹಳ ಇಂಪಾರ್ಟೆಂಟ್ ಆದ ಮಾತು, ಗುರುಮಾರ್ಗ ಅದು ಪ್ರಶ್ನೆ ಮತ್ತು ಸಂವಾದಗಳಿಂದ, ಹುಕುಂಗಳನ್ನು ಚಲಾಯಿಸೋದ್ರಿಂದ ಅಲ್ಲ, ಡೈಲಾಗ್ ಮಾಡಬಹುದು ಎದುರುಗಡೆ ಕೂತು. ಹಳೆ ಸೂಫಿಗಳ ಅನೇಕ ಪಟಗಳಲ್ಲಿ ಅವರು ವೃತ್ತಾಕಾರವಾಗಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೀವು ನೋಡ್ಬೋದು, ವೃತ್ತಾಕಾರವಾಗಿ. ನವನಾಥರು ಕೂಡ ವೃತ್ತಾಕಾರವಾಗಿ ಕುಂತಿರೋ ಪೇಂಟಿಂಗ್ಸ್ ಇದೆ. ಇವತ್ತು ತತ್ವಪದ ಹಾಡೋರು ವೃತ್ತಾಕಾರವಾಗಿ ಕೂರ್ತಾರೆ ಅಥವಾ ಅರ್ಧಚಂದ್ರಾಕಾರವಾಗಿ ಕೂರ್ತಾರೆ. ಆ ಸಿಟ್ಟಿಂಗ್ ಏನು ಕೊರಿಯೋಗ್ರಫಿ ಇದೆ ಅದು ಇಲ್ಲಿ ಯಾರೂ ಮುಖ್ಯ ಆಗೋದೇ ಇಲ್ಲ. ಇಲ್ಲಿ ಯಾರೂ ಮುಖ್ಯ ಇರಲ್ಲ ಅಂತ ಕುವೆಂಪು ಹೇಳಿದಾರಲ್ಲ. ನೀವು ವೃತ್ತಾಕಾರವಾಗಿ ಕೂತ್ಕೊಂಡ್ರೆ ದುಂಡು ಮೇಜಿನ ಪರಿಷತ್ ಕಾನ್ಸೆಪ್ಟ್ ಬಂದಿದ್ದು ಅದು ಆ ಕಾರಣಕ್ಕಾಗಿ. ಭಾರತ ರೆಪ್ರೆಸೆಂಟ್ ಮಾಡೋ ಬೇರೆ ಬೇರೆ ಅಭಿಪ್ರಾಯ ಉಳ್ಳವರು ಬರ್ತಿದ್ದಾರೆ. ಅವ್ರಿಗೆ ಯಾರಿಗೂ ಒಂದು ಇಂಪಾರ್ಟೆಂಟ್ ಅಲ್ಲಿ ಕೊಡ್ತಾ ಇಲ್ಲ ನಾವು ಜಾಗ, ಎಲ್ಲರೂ ಸಮಾನರು ಅಂತ. ಅದರಿಂದ ಗುರುಮಾರ್ಗವು ಒಂದು ಪ್ರಶ್ನೆ ಮತ್ತು ಸಂವಾದಗಳ ಭಾಗ ಅಂತ ಹೇಳಿದ್ರು. ಬಹಳ ಬಹಳ ಒಳ್ಳೆಯ 4 ಚಿಂತನೆಗಳನ್ನು ನಾವು ಮಾಡಬೇಕು ಅಂತ ಹೇಳಿ ನಾನು ಭಾವಿಸಿ, ಇಲ್ಲಿ ವಿದ್ಯಾರ್ಥಿಗಳಿರೋದ್ರಿಂದ ಒಂದು ಥೀಸಿಸ್ ಕಟ್ಟೋಕ್ಕೆ ಒಂದು ಪ್ರಮೇಯ ಇಟ್ಕೊಂಡು, ಒಂದು ಪರಿಕಲ್ಪನೆ ಇಟ್ಕೊಂಡು, ಒಂದು ಆಶಯ ಇಟ್ಕೊಂಡು ಹೇಗೆ ಆರ್ಗ್ಯೂ ಮಾಡ್ಬೋದು ಅನ್ನೋದಕ್ಕೆ ಸಾಹಿತ್ಯಿಕ ನೆಲೆಯಿಂದ ಇವರಿಬ್ಬರು ದೊಡ್ಡ ಒಂದು ಸಮುದ್ರದಲ್ಲಿ ಈಜಾಡ್ಬಿಟ್ಟಿದ್ದಾರೆ. ವ್ಯಾಸ, ಮುನೀಂದ್ರ, ರುಂದ್ರ, ವಚನಾಮೃತ, ವಾರ್ಧಿಯ ಈಜುಗಾರರು ಇವರೆಲ್ಲ, ಎಲ್ಲ ವಿಶ್ವಾತ್ಮಕ. ನಾನು ಒಂದು ಸಣ್ಣ ಹಳ್ಳದಲ್ಲಿ ಒಂದು ಸಣ್ಣ ಪ್ರಯೋಗವನ್ನು ಮಾಡೋ ಹಾಗೆ ನಿಮಗೋಸ್ಕರ ಒಂದು ಪ್ರಮೇಯ ಕಟ್ಟೋಕ್ಕೆ, ಮಣ್ಣು ತತ್ವ, ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ, ಕರ್ನಾಟಕ ಸಂಸ್ಕೃತಿಯಲ್ಲಿ ಮಣ್ಣು ತತ್ವವನ್ನು ಹೇಗೆ ಹುಡುಕ್ಬೋದು ಅನ್ನೋದಕ್ಕೆ ನಿಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡ್ತಾನೆ. ಸ್ನೇಹಿತರೆ, ಈ ನಿಮ್ಮ ಕಣ್ಣಿಗೆ ಕಾಣ್ತಿರುವಂಥ ಈ ಬೆಟ್ಟ ದಯವಿಟ್ಟು ಗಮನಿಸಿ. ಇಲ್ಲೇ ಈ ಎಲ್ಲ ವಿದ್ವಾಂಸರು ಆಡಿದ ಮಾತುಗಳ ಒಂದು ಸಾಕ್ಷ್ಯ, ಪುರಾವೆ ಇದೆ. ಬೆಟ್ಟ ಇದು ಶಿವಗಂಗೆ. ನಾವು ಶಿವನನ್ನು ಪರ್ವತ ರೂಪಿಯಾಗಿ ಕಲ್ಪಿಸ್ಕೊಂಡಿರೋದು. ಪರ್ವತಪ್ಪ, ಶ್ರೀಶೈಲಕ್ಕೆ ನಾವು ಪರ್ವತ ಅಂತ ಕರೆಯೋದು. ಪಾರ್ವತಿ ಹೆಸರು ಅದರಿಂದಲೇ ಬಂದಿದ್ದು. ಇದೊಂದು ಸಣ್ಣ ಪರ್ವತ ಇದು. ಆದರೆ ಈ ಪರ್ವತದಲ್ಲಿ ತಲಪರಿಗೆ ಇದೆ, ಗಂಗೆನೂ ಇದೆ. ಹಿಮಾಲಯದಿಂದ ಗಂಗೆ ಹುಡ್ತಾಳೆ, ಶಿವನ ತಲೆಯಿಂದ ಗಂಗೆ ಹುಡ್ತಾಳೆ. ನೀರು ತತ್ವ ಕೂಡ. ಸಂಬಡಿ ಈಸ್ ಸ್ಪೀಕಿಂಗ್, ಐ ರಿಕ್ವೆಸ್ಟ್ ನಾಟ್ ಟು ಸ್ಪೀಕ್. ಆಮೇಲೆ ಇಲ್ಲಿ ಗಿಡಗಳು ಇವೆ, ನೆಲ ಇದೆ, ಬಂಡೆಗಳಿವೆ, ಗಿಡಗಳು ಇವೆ. ಈ ನೀರು ಮತ್ತು ನೆಲ ಎರಡೂ ಸೇರಿ ಗಿಡಗಳನ್ನು ಬೆಳೆಸಿವೆ. ಬಹುತ್ವ ಮತ್ತು ವೈವಿಧ್ಯವನ್ನು ನಾನು ಬಹಳ ಬೇರೆಯಾಗಿ ಗ್ರಹಿಸ್ತೇನೆ. ಡೈವರ್ಸಿಟಿ, ಯೂನಿಟಿ ಇನ್ ಡೈವರ್ಸಿಟಿ, ಈ ಥರ ಬಹುತ್ವ ಮತ್ತು ವೈವಿಧ್ಯವನ್ನು, ಡೈವರ್ಸಿಟಿ ಮತ್ತು ಪ್ಲುರಾಲಿಟಿಯನ್ನು ಒಂದೇ ಅರ್ಥದಲ್ಲಿ ಬಳಸಲಾಗ್ತಿದೆ. ನಾವು ಅದನ್ನು ಫಿಲಸಾಫಿಕಲಿ ಬೇರೆ ಮಾಡಬೇಕು. ನನ್ನ ಪ್ರಕಾರ ಡೈವರ್ಸಿಟಿ ಅಂದರೆ ಪರಸ್ಪರ ಸಂಬಂಧ ಇಲ್ಲದೆ ಹಲವು ಸಂಗತಿಗಳು ಒಟ್ಟಿಗೆ ಇರುವುದು. ಒಂದು ಮಾಲ್ನಲ್ಲಿ ಹಲವು ಸಂಗತಿಗಳು ಒಟ್ಟಿಗೆ ಇವೆ, ಅವು ಸೇರಿ ಅಡುಗೆ ಆಗಿಲ್ಲ. ಆದರೆ ನಮ್ಮ ಅಡುಗೆ ಮನೆಯಲ್ಲಿರೋ ಅನೇಕ ಸಂಗತಿಗಳು ಡಬ್ಬಿಗಳಲ್ಲಿ ಬೇರೆ ಬೇರೆ ಇವೆ, ಅದು ವೈವಿಧ್ಯ. ಆದರೆ ಅವು ಸಾರಾಗಿ ಒಂದು ಸಂಬಂಧವನ್ನು ಪಡ್ಕೊಂಡು ನಮಗೆ ಆಹಾರ ಆಗ್ತವೆ, ನಮ್ಗೆ ಶಕ್ತಿ ಆಗ್ತವೆ, ಅದು ಬಹುತ್ವ. ಅದರಿಂದ ನಾವು ಇದನ್ನು ವೈವಿಧ್ಯ ಅಂತ ಕರಿಬಾರ್ದು, ಬಹುತ್ವ ಅಂತ ಕರಿಬೇಕು. ಯಾಕೆಂದರೆ ಈ ನೆಲ ಇವರೆಲ್ಲರಿಗೂ ಭೂಮಿಕೆ ಆಗಿದೆ. ಬಂಡೆ ಇವುಗಳ ಜೊತೆ ಇದೆ, ಅದರ ಮೇಲೆ ಮರಗಳು ಬೆಳೆದಿವೆ, ಹಕ್ಕಿಗಳು ಬರ್ತಾ ಇವೆ, ಇಲ್ಲಿರೋ ದುಂಬಿಗಳು ಬರ್ತವೆ, ಮತ್ತು ನಾವು ಆ ನೆರಳಲ್ಲಿ ಕೂತಿದ್ದೀವಿ. ಈ ನಮ್ಮಲ್ಲಿ ಸ್ಟೇಜ್ಗೆ ಭೂಮಿಕೆ ಅಂತಲೇ ಕರೀತಾರೆ, ರಂಗಭೂಮಿಕೆ. ನೆನ್ನೆಯಿಂದ ನಡೀತಾ ಇರೋದು ಸಂಸ್ಕೃತಿ ಚಿಂತನೆ ಅಲ್ಲ, ಭೂಮಿಕೆ. ಅಲ್ಲಿ ಭೂಮಿ ಶಬ್ದ ಇದೆ. ಇವೆಲ್ಲರ ನಡುವೆ ಸಂಬಂಧ ಇದೆ. ಭೂಮಿಯ ಮೇಲೆ ಇರುವ ಗಿಡ, ಈ ಬಳ್ಳಿ, ಈ ಬಂಡೆ, ಹಕ್ಕಿ, ಹೂವುಗಳ ನಡುವೆ ಇದನ್ನು ಭೂಮಿಕೆ ಮಾಡಿಕೊಂಡು ನಾವು ಚರ್ಚೆ ಮಾಡ್ತಿದ್ದೀವಿ, ನರ್ತನ, ಹಾಡಿಕೆ ಎಲ್ಲ ಮಾಡ್ತಿದ್ದೀವಿ. ರಂಗಭೂಮಿ ಅಂತ ಕರಿತೀವಿ. ಅದರಿಂದ ಇದು ಯಾಕಂದರೆ ಪರಸ್ಪರ ಸಂಬಂಧ ಇದೆ, ಮತ್ತು ಆ ಸಂಬಂಧದೊಳಗಡೆ ಒಂದು ಸಮಾನತೆ ಮತ್ತು ಕೂಡಿ ಹಂಚುವ ತತ್ವ ಇದೆ. ಅದರಿಂದ ಬಹುತ್ವ ಅನ್ನೋದು ಒಂದು ಫಿಲಾಸಫಿಕಲ್ ಆದ ಕಾನ್ಸೆಪ್ಟ್. ವೈವಿಧ್ಯ ಅನ್ನೋದು ಅನಾರ್ಕಿಕಲ್ ಆಗಿ ಚೆಲ್ಲಿ ಬಿದ್ದಿರುವ ವಿವಿಧ ವಸ್ತುಗಳು. ನಾವು ಭಾರತದಲ್ಲಿ ವೈವಿಧ್ಯ ಇದೆ, ಆದರೆ ಬಹುತ್ವವನ್ನು ನಾವು
ಸಂಘರ್ಷ ಮಾಡಿ, ಹಠ ಮಾಡಿ, ಚಳುವಳಿ ಮಾಡಿ ತರಬೇಕಾಗಿದೆ. ವೈವಿಧ್ಯವನ್ನು ಬಹುತ್ವವಾಗಿ ರೂಪಾಂತರಿಸಬೇಕಾಗಿದೆ. ಬಹುತ್ವ ತನಗೆ ತಾನೇ ಸಂಭ್ರಮ ಪಡುವಂಥದ್ದಲ್ಲ. ಆ ವೈವಿಧ್ಯ ಅದು ಬಹುತ್ವವಾಗಿ ರೂಪಾಂತರಗೊಳ್ಳಬೇಕು. ಭಾರತದಲ್ಲಿ ಭಾಷಿಕ ಬಹುತ್ವ ಇದೆ, ಸಾಂಸ್ಕೃತಿಕ ಬಹುತ್ವ ಇದೆ, ಧಾರ್ಮಿಕ ಬಹುತ್ವ ಇದೆ, ಪ್ರಾದೇಶಿಕ ಬಹುತ್ವ ಇದೆ. ಆದರೆ ವೈವಿಧ್ಯ ಇದೆ. ಆದರೆ ಬಹುತ್ವ ಪಡ್ಕೊಳ್ಳೋಕ್ಕೆ ನಾವು ಹೋರಾಡ್ತಿದ್ದೀವಿ. ಬಹುತ್ವ ಅಂದರೆ ಎಲ್ಲರೂ ಕೂಡಿ ಬಾಳುವ ಒಂದು ಇನ್ಕ್ಲೂಸಿವ್ ಕಾನ್ಸೆಪ್ಟ್. ಇವಾಗ ಎಕ್ಸ್ಕ್ಲೂಡ್ ಮಾಡ್ತಿದ್ದೀವಿ. ಇವರಿಲ್ಲದೆ ಭಾರತ ಕಟ್ಟಬೇಕು, ಈ ಪಕ್ಷ ಇಲ್ಲದೆ ಭಾರತ ಕಟ್ಟಬೇಕು, ಈ ಧರ್ಮನ ಆಚೆ ಕಳಿಸಿ ಭಾರತ ಕಟ್ಟಬೇಕು. ದಿಸ್ ಈಸ್ ಅಬ್ಯೂಸ್ ಮಾಡ್ತಿದ್ದೀವಿ. ದಿಸ್ ಇಸ್ ವಲ್ಗರ್ ಮೆಕ್ಯಾನಿಸಮ್ ಟು ಹ್ಯಾಂಡಲ್ ಅವರ್ ಡೈವರ್ಸಿಟಿ. ಅದರಿಂದ ನಮ್ಮ ಶರಣರು, ನಮ್ಮ ಫಿಲಾಸಫರ್ಸ್ ಎಲ್ಲರೂ ಕೂಡ ವೈವಿಧ್ಯನ ಬಹುತ್ವವಾಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ನಮ್ಗೆ ಗೊತ್ತಿದೆ, ದೊಡ್ಡಿ ವೆಂಕಟರಮಣಪ್ಪನವ್ರು ನಾಯಿ ಸಮಾಧಿ ಇದೆ ಅಲ್ಲಿ. ಅವನಿಗೆ ಊಟ ಹಾಕುವಾಗ ನಮ್ಮ ನಾಗರಾಜ್ ಅವ್ರು ಬರೆದಿದ್ದಾರೆ, ಊಟ ಹಾಕುವಾಗ ಅವಳು ಆ ಸಂತನಿಗೆ ಮೊದಲು ಊಟ ಹಾಕ್ತಾಳೆ. ನನ್ನ ನಾಯಿ ಕೊಡುವ ಅಂದರೆ ನಾಯಿಗೆ ಆಮೇಲೆ ಹಾಕ್ತೀನಿ. ನಾಯಿಗೆ ಮೊದಲು ಕೊಡು, ಯಾಕಂದ್ರೆ ನನಗಿಂತ ನೀನು ನಾಯಿನ ಕೀಳು ಮಾಡಿದೆಯಲ್ಲ, ನನಗೆ ಯಾಕೆ ಅದು ಕೀಳಾಗಬೇಕು, ಅದಕ್ಕೂ ಮೊದಲು ಕೊಡುವಂಥ. ಅದು ಎಷ್ಟು ಸರಳವಾದ ಕತೆ, ಆದರೆ ಕೂಡಿ ಹಂಚಿಕೊಂಡು ಬದುಕುವ ಒಂದು ಅದ್ಭುತವಾದ ತತ್ವವನ್ನು ಹೇಳ್ತಾ ಇದೆ. ಇಬ್ಬರನ್ನು ಮಣ್ಣಲ್ಲೇ ಹೂತಿದ್ದಾರೆ. ನಮ್ಮ ಅನೇಕ ಸಂತರ ಸಮಾಧಿಗಳ ಪಕ್ಕ ನಾಯಿ ಸಮಾಧಿಗಳಿವೆ. ಅದರಲ್ಲಿ ನಮ್ಮ ನಾಗಲಿಂಗಪ್ಪನವ್ರ ಸಮಾಧಿ ಪಕ್ಕ ಕೂಡ ನಾಯಿ ಇದೆ. ಒಂದು ಹಳೆ ಪಟ ಇದೆ, 19ನೇ ಶತಮಾನದ ಕೊನೆಯಲ್ಲಿ ತೆಗೆದಿದ್ದು. ಅದು ಎಲ್ಲ ಸಂತರು ಕೂತ್ಕೊಂಡಿದ್ದಾರೆ ಅದರಲ್ಲಿ ನಾಗಲಿಂಗಪ್ಪನವ್ರ ನಾಯಿ ಜೊತೆ ಕೂತಿದ್ದಾರೆ. ದಟ್ ನಾಯಿ ಈಸ್ ಹೆಣ್ಣಾಯಿ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಫಲವಂತಿಕೆರು ನಾಯಿ. ಇವತ್ತು ಆ ಸಮಾಧಿ, ನನಗೂ ಅವ್ರಿಗೇನು ಭಾಳ ವ್ಯತ್ಯಾಸ ಇಲ್ಲ ಅಂತ. ಇಲ್ಲಿ ಯಾರೂ ಮುಖ್ಯರಲ್ಲ ಅನ್ನೋದನ್ನು ಎಷ್ಟು ಥರದಲ್ಲಿ ಹೇಳಿದ್ದಾರೆ ನೋಡಿ ಅವರು. ನೀವು ಈ ಬೆಟ್ಟದಲ್ಲಿ ಯಾವುದು ಅಮುಖ್ಯ, ಯಾವುದು ಅಮುಖ್ಯ? ಭಾಳ ಇಂಟ್ರೆಸ್ಟಿಂಗ್ ಇದೆಯಲ್ಲ. ಇದು ನಮ್ಮ ದೇಶದಲ್ಲ ಇಲ್ಲ. ಈ ಗುಲ್ಮೋಹರ್ ಗಿಡ ನಮ್ಮ ದೇಶದಲ್ಲ ಇದು. ಅಂದರೆ ಅದಕ್ಕೆ ಹೇಳಿದ್ದು, ಸ್ಥಳೀಯವಾಗಿರೋದು ವಿಶ್ವಾತ್ಮಕನೂ ಆಗ್ತದೆ. ವಿಶ್ವದಿಂದ ದ ಬೆಸ್ಟ್ ಬಂದದ್ದನ್ನು ತಾನು ಅರ್ಗಿಸ್ಕೊಳ್ತದೆ ಅಂತ. ನಾವು ಯಾವುದನ್ನು ನಾವು ಮಣ್ಣು ಸಂಸ್ಕೃತಿ, ನೆಲ ಸಂಸ್ಕೃತಿ ನಮ್ಮದು ಅಂತ ಕರಿತೀವಿ, ಅದ್ರಲ್ಲಿ ಬೇಕಾದಷ್ಟು ಬೇರೆ ಕಡೆಯಿಂದ ಬಂದು ಇಲ್ಲಿ ಬೇರು ಬಿಡ್ಬೋದು. ಅವನು ಬೇರು ಬಿಟ್ಟಿದ್ದಾನೆ. ಸೂಫಿಗಳು ಈ ದೇಶದಲ್ಲಿ, ಈ ನೆಲದಲ್ಲಿ ಬೇರು ಬಿಡದೆ ಹೋಗಿದ್ರೆ ಅದು ಏಲಿಯನ್ ಆಗಿ ಉಳಿತಾ ಇತ್ತು. ಅವರೆಲ್ಲರೂ ಬೆಂಗಾಲಿ ಸೂಫಿಗಳು ಬೆಂಗಾಲಿನಲ್ಲೇ ಬರೆದ್ರು. ಕರ್ನಾಟಕದ ಸೂಫಿಗಳು ಗುರುಪೀರ ಖಾದ್ರಿ ಅಂತ 19ನೇ ಶತಮಾನದವನು ಬಸವಣ್ಣವ್ರ ಬಗ್ಗೆ ಬರೀತಾನೆ. ಸೊ ಬೇರು ಬಿಡೋದು ಭಾಳ ಇಂಪಾರ್ಟೆಂಟ್. ನೆಲಕ್ಕೆ ನೆಲದ ಮೇಲೆ ನಡೆಯೋದು ಮತ್ತು ನೆಲದ ಜನರ ಜೊತೆಗೆ, ಅಲ್ಲಿನ ಉತ್ಪಾದನೆ ಜೊತೆಗೆ, ಅಲ್ಲಿನ ಎಕಾನಮಿ ಜೊತೆಗೆ ಸಂವಾದ ಮಾಡೋದು ಇದೆಯಲ್ಲ, ಅದು ಭಾಳ ಮುಖ್ಯ. ನೋಡಿ, ನಾವು ವಿದೇಶದಿಂದ ಎಷ್ಟು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಅಂತ ಮಿರ್ಚಿ ಹಾಕ್ತಾ ಇರೋದು ಏನು ತಿಂದಿಲ್ಲ. ಬೆಳಗ್ಗಿಂತ ತಿಂತೀವಿ ಮಿರ್ಚಿ. ಎಲ್ಲಿಂದ ಬಂದಿದೆ ಇದು? ಚಿಲಿ ನಮ್ಮ ದೇಶದ್ದಲ್ಲ, ಅದು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ. ಈ ನೆಲದಲ್ಲಿ ಬೆಳೀತಿರುವ ಅನೇಕ ಬೆಳೆಗಳು ಬೇರೆ ದೇಶದಿಂದ ಬಂದಿವೆ, ಅದು ನೆಲದವಾಗಿವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ. ಅದರಿಂದ ನೆಲ ಸಂಸ್ಕೃತಿಯ ನಡೆ ಅಲ್ವಾ? ನೆಲ ಸಂಸ್ಕೃತಿಯ ನಡೆ ಅಂದರೆ ಸ್ಥಳೀಯವಾದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದಲ್ಲ, ಅದು ವಿಶ್ವದ ಜೊತೆಗೆ ಅದಕ್ಕೊಂದು ಸಂವಾದ ಇದೆ, ಒಂದು ಡೈಲಾಗ್ ಇದೆ. ಅದು ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ನಾನೊಂದು 5 ಸಂಗತಿಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಮೊದಲನೇದು, ಈ ಬಹುತ್ವದ ಜೊತೆಗೆ ಬೇರೆ ಬೇರೆ ಪಂಚಭೂತಗಳ ಜೊತೆಗಿರೋ ಸಂಬಂಧದ ಬಗ್ಗೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಸ್ನೇಹಿತರೆ, ನಾವು ಬಹುತ್ವದ ಬಗ್ಗೆ ಮಾತಾಡುವಾಗ, ನೆಲದ ಬಗ್ಗೆ ಮಾತಾಡುವಾಗ ಕೇವಲ ನೆಲದ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನೆಲದ ಜೊತೆಗೆ ನೀರಿದೆ, ಬಂಡೆ ಇದೆ, ಮರ ಇದೆ, ಜನ ಇದ್ದಾರೆ, ಇವೆಲ್ಲ ಗಾಳಿನೂ ಇದೆ. ಗಾಳಿ ಇಲ್ಲದೆ ಹೋದರೆ ಈ ಗಿಡಗಳು ಇರ್ತಿರಲಿಲ್ಲ. ಅದರಿಂದ ಈ ನೆಲ, ಗಾಳಿ, ನೀರು, ಬೆಂಕಿ, ಆಗಸ ಇವುಗಳ ಜೊತೆಗೆ ಬೇರೆ ಬೇರೆ ಥರದ ಸಂಬಂಧ ಆಗಿದೆ ನೆಲಕ್ಕೆ. ನಾವು ನೆಲನ ಕೇಂದ್ರ ಅಂದ್ಕೊಂಡ್ರೆ ಈ ಪಂಚಭೂತಗಳಲ್ಲಿ ಅದಕ್ಕೆ ಬೇರೆ ಬೇರೆ ಜೊತೆಗೆ ಸಂಬಂಧ ಇದೆ. ಮತ್ತು ನಮ್ಮ ಸಂಸ್ಕೃತಿ ಈ ಸಂಬಂಧಗಳ ಒಳಗಡೆ ಹುಟ್ಟಿದೆ ಅಂತ ನಂಗೆ ಅನಿಸ್ತದೆ. ಬುದ್ಧ ಈ 4 ಪಂಚಭೂತಗಳಲ್ಲಿ 4 ಭೂತಗಳನ್ನೇ ಅವರು ಕನ್ಸಿಡರ್ ಮಾಡೋದು. ಆಕಾಶ ತಗೊಳ್ಳಲ್ಲ ಅವರು, ಅದು ರೂಪಖಂಡ ಅಂತ ಕರೀತಾರೆ. ಈ ರೂಪಖಂಡದಲ್ಲಿ ಏನು ಬೆಂಕಿ, ಗಾಳಿ, ನೀರು ಮತ್ತು ನೆಲ ಕಣ್ಣಿಗೆ ಕಾಣ್ತಾ ಇವೆ. ಅವುಗಳ ನಮ್ಗೆ ಎದುರುಗಡೆ ಇವೆ. ಅವುಗಳ ನಡುವೆ ಅಂತರ್ ಸಂಬಂಧವನ್ನು ಬುದ್ಧ ಕೂಡ ಆಲೋಚನೆ ಮಾಡಿದರು. ಸೊ ನೆಲ ಅನ್ನೋದು ನಮ್ಮ ಇಡೀ ಎಕಾನಮಿ ನೆಲಕ್ಕೆ ಸಂಬಂಧಪಟ್ಟಿದೆ. ಕೃಷಿ ಅಂತೂ ಹೌದೇ ಹೌದು. ಇಲ್ಲಿರೋ ಯಾವ ವಸ್ತುಗಳು ನೆಲದಿಂದ ಹುಟ್ಟಿಲ್ಲ. ಅಲ್ಲಿ ಬ್ಯಾಗ್ ಕೊಟ್ಟಿದ್ದಾರೆ, ಅದು ಹತ್ತಿ ನೆಲದಿಂದ ಹುಟ್ಟಿದೆ. ಆ ಬಾಟ್ಲಲ್ಲಿ ನೀರು ಇಟ್ಟಿದ್ದಾರೆ, ಅದು ನೆಲದಿಂದ ಬಂದಿದೆ. ಎಲ್ಲ ನೆಲಕ್ಕೆ ಹೂ ನೆಲದಲ್ಲಿ ಹರಳಿದೆ. ನೆಲ ಬಿಟ್ಟು ಏನಿದೆ ಇಲ್ಲಿ? ನೆಲದಿಂದಲೇ ಎಲ್ಲವೂ ಬಂದಿವೆ. ಅದರಿಂದ ಕೃಷಿ. ನಾನು ನನ್ನಪ್ಪ ಕಮ್ಮಾರ, ಅವನು ಏನು ಮಾಡ್ತಿದ್ದ ಉಪಕರಣಗಳು ಅವೆಲ್ಲವೂ ನೆಲಕ್ಕೆ ಬಳಕೆ ಆಗ್ತಾಯಿತ್ತು. ಉತ್ಪಾದನಾ ಕ್ರಿಯೆಯಲ್ಲಿ ನೆಲಕ್ಕೆ ಬಳಕೆ ಆಗ್ತಿತ್ತು. ಬಡಗಿ ಕೆತ್ತಿದರೆ ಒಂದು ನೇಗಿಲು ನೆಲಕ್ಕೆ ಉಪಯೋಗ ಆಗ್ತಿತ್ತು. ಬಡಗಿ ಮತ್ತು ಕಮ್ಮಾರ ಇಲ್ಲದೆ ಹೋದರೆ ನೇಗಿಲೇ ಆಗ್ತಿದ್ದಿಲ್ಲ, ಯಾಕಂದರೆ ಕುಳನೂ ಬೇಕಲ್ಲ.
ಸೊ ಬೇರೆ ಬೇರೆ ಎಕಾನಮಿಗಳು ಕೂಡ ಈ ರಾಷ್ಟ್ರದ ಸಂಪತ್ತಾಗಿದೆ. ಈ ಸ್ಕಿಲ್ಗಳನ್ನು ನಮ್ಮ ದುಡಿಯುವ ಜನ ತಮ್ಮ ವೃತ್ತಿಯ ಭಾಗವಾಗಿ ಚಮ್ಮಾರಿಕೆ. ನೆನ್ನೆ ನಾನು ಆ ತಮಿಳುನಾಡಿನ ಆ ಪರೈ ಬಗ್ಗೆ ಹೇಳ್ತಾ ಇದ್ದೆ ನೋಡಿ. ಅದು ಎಷ್ಟು ಅದು ಬರೀ ಅವ್ರು ಹಾಡ್ತಾ ಇದ್ರು, ನಾವು ಕಲೆ ನೋಡ್ತಿದ್ದೀವಿ. ಆ ಕಲೆ ಹಿಂದೆ ಬಳಸ್ತಾ ಇದ್ದ ಇನ್ಸ್ಟ್ರೂಮೆಂಟ್ ಏನಿದೆ ಅದು ಪಶುಪಾಲನದ ಚರ್ಮದಿಂದ ಬಂದಿದ್ದು. ಆ ಚರ್ಮದ ಒಳಗಡೆ ಇದ್ದ ಮಾಂಸವನ್ನು ಅವರು ಸೇವನೆ ಮಾಡಿದ್ದಾರೆ. ಅದನ್ನು ಫುಡ್ ಕಲ್ಚರ್ ಇದೆ ಮತ್ತು ಅದನ್ನು ಅವರೇ ಮಾಡಿದ್ದಾರೆ. ಆ ಚರ್ಮದ ಉದ್ಯೋಗ ಅವ್ರಿಗೆ ಗೊತ್ತಿದೆ, ಸ್ಕಿಲ್ ಇದೆ. ನಮ್ಮ ದೇಶದ ದೊಡ್ಡ ದುರಂತ ಅಂದರೆ ಸ್ಕಿಲ್ಗಳನ್ನು ಡಿಸ್ಕಿಲ್ ಮಾಡ್ತಾ ಇರೋದು. ಸೊ ಫುಡ್ ಕಲ್ಚರ್, ಚರ್ಮೋದ್ಯಮ, ಕಲೆ, ಲಿಟ್ರೇಚರ್, ಡಾನ್ಸ್ ಎಲ್ಲವೂ ಒಂದಾಗಿದೆ ಇದರಲ್ಲಿ. ಇದು ನಮ್ಮ ಎಲ್ಲ ಎಕಾನಮಿಗಳ ಜೊತೆಗಿರುವ ಅಂತರ್ಸಂಬಂಧ ಮತ್ತು ಕಲೆಗಳ ಜೊತೆಗಿರುವ ಅಂತರ್ಸಂಬಂಧ ಮತ್ತು ಈ ಪಂಚಭೂತಗಳಲ್ಲಿ 4 ಭೂತಗಳ ಜೊತೆಗಿರುವ ಸಂಬಂಧ ಅಂಥೇಳಿ ನಾನಾದರೂ ಭಾವಿಸ್ತೇನೆ. ಮತ್ತು ನಮ್ಮ ಪಶುಪಾಲನೆ, ಅದಕ್ಕೂ ನೆಲದ ಮೇಲೆ ಹುಲ್ಲುಡ್ತೆ ಹೋದರೆ ಏನು ಮಾಡ್ತಾರೆ ಪಶುಪಾಲಕರು? ಕುಂಬಾರರು, ಬಸವಣ್ಣವ್ರದ್ದಂತೂ ವಚನ ಇದೆಯಲ್ಲ ಒಂದು, ಮಣ್ಣು ಮಡಕೆ ಮಾಡುವರೆ ಮಣ್ಣೇ ಮೊದಲು. ಅದು ಆದಿಮ, ಮಣ್ಣು ಮೊದಲು ಅನ್ನೋದು ಆದಿಮದ ವಿಶ್ಲೇಷಣೆ ಇದ್ದಂಗೆ ಇದೆಯಲ್ವ? ಅದು ಆದಿಮ ಯಾವುದು? ಮಣ್ಣೇ ಮೊದಲು ಅಂತ. ಸೊ ನಮ್ಮ ಸ್ಕಿಲ್ಗಳಿಗೆ, ನಮ್ಮ ಎಕಾನಮಿಗಳಿಗೆ, ನಮ್ಮ ಪ್ರತಿಭೆ, ಮನುಷ್ಯನ ಪ್ರತಿಭೆ, ಇಂಡಿವಿಜುವಲ್ ಟ್ಯಾಲೆಂಟ್, ಕಮ್ಯುನಿಟಿ ಟ್ಯಾಲೆಂಟ್, ಅದು ಎಕ್ಸಸೈಸ್ ಆಗಿರೋದು ಈ ಮಣ್ಣಿನ ಜೊತೆಗಿನ ಈ ಪಶುಪಾಲನೆ, ಇವೆಲ್ಲ ಸ್ಕಿಲ್ಗಳ ಜೊತೆಗೆ ಅನ್ನೋದು ಮೊದಲನೇ ಸ್ಥಿತಿ. ಚರ್ಕ, ನೂಲು ಇದ್ದರೆ ಅದು ಹತ್ತಿಯಿಂದ ಚರ್ಕಕ್ಕೆ ಬಳಸಿರುವಂತಹ ಮರ ಮಣ್ಣಿನ ಮೇಲೆ ಬೆಳೆದಿದ್ದು. ಅದಕ್ಕೆ ಬಳಸಿರೋ ಕಬ್ಬಿಣದ ಮೊಳೆ ನೆಲದಲ್ಲಿ ಸಿಕ್ಕ ಅದರಿಂದ ಬಂದಿದ್ದಲ್ವ. ಎಲ್ಲಿ ಮಣ್ಣು ಬಿಟ್ಟು ಏನಿದೆ ಅಂತ ಯೋಚನೆ ಮಾಡ್ತಾ ಹೋದರೆ ಅದೆಲ್ಲವೂ ಅಂತಿಮವಾಗಿ ನಮ್ಮ ದುಡಿಯುವ ಸಂಸ್ಕೃತಿಗೆ ಮತ್ತು ನಮ್ಮ ಕಲಾಲೋಕಗಳಿಗೆ ಕನೆಕ್ಟ್ ಆಗುತ್ತೆ. ಎರಡನೇದು, ಮಣ್ಣಿಗೆ ಒಂದು ಮೃತ್ಯುತತ್ವ ಅಂತ. ಮೃತ್ಯುತತ್ವ ಅಂದರೆ ಭಾಳ ದುಃಖ ಪಡಬೇಕಾದ್ದಿಲ್ಲ, ಅದಕ್ಕೊಂದು ಘನತೆಯ ವಿದಾಯ ಇದೆ. ಲಂಕೇಶ್ ಅವರ ಅವ್ವ ಪದ್ಯದಲ್ಲಿ ಅದು ಶುರುವಾಗದೆ ಹೀಗೆ, ನನ್ನವ್ವ ಫಲವತ್ತಾದ ಕಪ್ಪು ನೆಲ. ಕಡೆಗೆ ಅವಳು ನಿರ್ಗಮಿಸೋ ವಿಧಾನ, ಅವಳು ಆ ತಲೆ ಮೇಲೆ ಹೊತ್ಕೊಂಡಿದ್ದ ಬುಟ್ಟಿಯನ್ನು ಇಟ್ಟು ಕೆಳಗಡೆ ಎವೆಯನ್ನು ಮುಚ್ಚಿದ್ಲು ಅಂತ. ಅದಕ್ಕೆ ನಾನು ಅಳೋದಿಲ್ಲ ಅಂತ ಹೇಳ್ತಾನೆ ಆ ಕವಿತೆಯ ನಾಯಕ. ಅಲ್ಲೊಂದು ಮೃತ್ಯುತತ್ವ ಇದೆ, ಅಲ್ಲೊಂದು ದುಡಿಮೆಯ ತತ್ವ ಇದೆ. ಯಾಕಂದರೆ ಇಡೀ ಕಪ್ಪು ಮಣ್ಣಲ್ಲಿ ಅವಳು ರೈತಾಪಿ ಹೆಣ್ಮಗಳು. ಅಲ್ಲೊಂದು ಫಲವಂತಿಕೆ ತತ್ವ ಇದೆ, ಅಲ್ಲೊಂದು ಸೌಂದರ್ಯ ತತ್ವ ಇದೆ. ಅವಳವ್ವ ಬ್ಲ್ಯಾಕ್ ಆಗಿದ್ಲು ಅಂತ. ನಾನು ಇಡೀ ತಮಿಳ್ನಾಡಿನ ಗಾಯಕರು ಹಾಡುವಾಗ ಅವ್ರ ಬಣ್ಣ ನೋಡ್ತಾ ಇದ್ದೆ, ಏನು ಬ್ಯೂಟಿಫುಲ್ ಬ್ಲ್ಯಾಕ್ ಅದು. ನಮ್ಮ ಕೋಲಾರ ಜನ ಎಲ್ಲ ನೋಡಿದ್ರೆ ಆನಂದ ಆಗ್ತದೆ. ಇನ್ಫ್ಯಾಕ್ಟ್ ಕೋಲಾರಕ್ಕೆ ಆದಿಮಕ್ಕೆ ಬರೋಕ್ಕೆ ನಂಗೆ ಭಾಷಣ ಮಾಡೋಕ್ಕಿಂತ ಇಲ್ಲಿನ ನೆಲದಲ್ಲಿ ಬೆಳೆಯೋ ಅವರೆಕಾಳಿನ ಸಾರು ತಿನ್ನೋಕ್ಕೆ ಬರೋದು. ನಾನು ಸಾರಿನ ಮೇಲೆ ಪ್ರಬಂಧ ಬೇರೆ ಬರೆದಿದ್ದೀನಿ. ನೆನ್ನೆ ಅಂತ ನೀವೆಲ್ಲ ಊಟ ಮಾಡೋಕ್ಕೆ ಮುಂಚೆ ಹೋಗಿ ಕದ್ದು ನಾವು ಮೊದಲೇ ಜಾಸ್ತಿ ಕಾಳು ಹಾಕಿಸ್ಕೊಂಡು ತಿಂದ್ವಿ. ಸೊ ಆ ಬ್ಲ್ಯಾಕ್, ನನ್ನವ್ವ ಬ್ಲ್ಯಾಕ್ ಅಂತ ಹೇಳುವಾಗ, ಬ್ಲ್ಯಾಕ್ ಸಾಯಿಲ್ ಥರ ಇದ್ಲು ಅಂತ ಹೇಳುವಾಗ, ಏನೇನೋ ಹಣ್ಣು ತರಕಾರಿಗಳಿಗೆಲ್ಲ ಹೋಲಿಸಿ ಹಣ್ಣನ್ನು ವರ್ಣನೆ ಮಾಡೋ ಒಂದು ಎಸ್ಥೆಟಿಕ್ಸ್ ಇದೆಯಲ್ಲ, ಸೌಂದರ್ಯ ಪ್ರಜ್ಞೆಗೆ ವಿರುದ್ಧವಾದೊಂದು ತರ್ತಾ ಇದ್ದಾನೆ, ಪರ್ಯಾಯವಾಗಿ ತರ್ತಾ ಇದ್ದಾನೆ ಅಲ್ಲಿ. ಸೊ ಮಣ್ಣು ಅನ್ನೋದಲ್ಲಿ ದುಡಿಮೆಯ ಸಂಸ್ಕೃತಿ ಭಾಗ, ಸೌಂದರ್ಯ ಪ್ರಜ್ಞೆಯ ಭಾಗ, ಮೃತ್ಯುತತ್ವದ ಭಾಗ. ಈಗ ನಮ್ಮಲ್ಲಿ ಮಣ್ಣು ಮಾಡೋದು ಅಂತಲೇ ಕರೀತೀವಿ. ಮಣ್ಣು ಎಲ್ಲಿ ಹೋಗಿದ್ದೆ? ಮಣ್ಣಿಗೆ ಹೋಗಿದ್ದೆ ಅಂತ. ಮಣ್ಣು ಮಾಡೋದು ಅಂದ್ರೆ ಭಾಳ ಪವಿತ್ರವಾದ ಕೆಲಸ. ಮಣ್ಣು ಮಾಡೋದು, ಮುಸಲ್ಮಾನರಲ್ಲೂ ಮಣ್ಣು ಮಾಡುವಾಗ ಆ ಮಣ್ಣನ್ನು ಕೈಯಲ್ಲಿ ಕೊಡ್ತಾರೆ ಎಲ್ಲರೂ. ಆಮೇಲೆ ಅದೆಲ್ಲ ಶವದ ಸುತ್ತ ಸೇರಿಸ್ತಾರೆ. ಯಾವ ಭೂಮಿಗೆ ಸಂಬಂಧಿಸಿದ ಸಂಸ್ಕೃತಿ ಇದೆ ಅಲ್ಲಿ ಹೂಳ್ತಾರೆ ಅವ್ರು ಜಾಸ್ತಿ. ಯಾಕಂದ್ರೆ ಮತ್ತೆ ಇದು ಬರಬೇಕಲ್ಲ, ರಿಸರೆಕ್ಷನ್, ದ ಕಾನ್ಸೆಪ್ಟ್ ಆಫ್ ರಿಸರೆಕ್ಷನ್. ನಮ್ಮೆಲ್ಲರ ಬಹುತೇಕ ರೈತಾಪಿಗಳ ಇದರಲ್ಲಿ ಅವ್ರ ಹೊಲ ಗದ್ದೆಗಳಲ್ಲಿ ಅವ್ರ ಅಪ್ಪ ಅಮ್ಮಂದ್ರ ಸಮಾಧಿ ಇರ್ತದೆ. ಮತ್ತು ವರ್ಷಕ್ಕೊಂದ್ಸಲ ವಿಸಿಟ್ ಮಾಡ್ತೀವಿ ನಾವು ಮಣ್ಣಿಗೆ ಹೋಗ್ತೇವೆ. ಮಣ್ಣಿಗೆ ಹೋದವ್ರ ಜೊತೆಗೆ ಮತ್ತೆ ಮರುಜನ್ಮ. ಸೊ ಈ ಇಡೀ ಕಲ್ಚರ್ನಲ್ಲಿ ಮಣ್ಣು ಫಲವಂತಿಕೆಗೆ, ದುಡಿಮೆಗೆ, ಉತ್ಪಾದನೆಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ನಾವು ಗಮನಿಸಬೇಕು. ನಮಗೆ ನಾನು ಕರ್ಬಲಾದಲ್ಲಿ ಸ್ವಲ್ಪ ಕಾಲ ಇದ್ದೆ, ಮತ್ತು ಬಗ್ದಾದಲ್ಲಿ ಸ್ವಲ್ಪ ಕಾಲ ಇದ್ದೆ ಕಳೆದ 2 ವರ್ಷ. ಅಲ್ಲಿ ನಮ್ಮಲ್ಲಿ ಕರ್ಬಲ ಹೆಂಗೆ ಮಾಡ್ತಾರೆ ಅಂತ ನೋಡಿದರೆ, ಅದು ಕರ್ಬಲ ಇರುವಂತಹ ಇರಾಕ್ನವ್ರು ಮಾಡೋ ಥರ ಮಾಡಲ್ಲ. ಎಲ್ಲ ಕರ್ಬಲಾಗಳ ಮುಂದೆ ಒಂದು ಸಮಾಧಿ ಮಾಡ್ತಾರೆ. ಹುಸೇನ್ರ ಸಮಾಧಿ ಮಾಡ್ತಾರೆ. ಮಣ್ಣಿನ ಗುಡ್ಡೆನೇ ಇರ್ತದೆ. ನಮ್ಮ ಉತ್ತರ ಕರ್ನಾಟಕದಲ್ಲೂ ಮಣ್ಣು ಮಾಡೋದು ಒಂದು ಭಾಳ ದೊಡ್ಡ ಕ್ರಿಯೆ ಅದು. ಅದಕ್ಕೆ ಮುಂಚೆ ನೀರಿಗೆ ಹೋಗ್ತದೆ, ದೇವರುಗಳು ನೀರಿಗೆ ಹೋಗ್ತವೆ. ನೀರಿಗೆ ಹೋಗಿ ಬಂದು ಇಲ್ಲಿ ಜಲಧಿ ಅಂತ ಕರಿತೀರಿ ಅಂತ ಕಾಣ್ತದೆ. ಸೊ ಮಣ್ಣು ಮತ್ತು ನೀರುಗಳು ಬೇರೆ ಕಡೆಯಿಂದ ಬಂದ ಕಲ್ಚರ್ ಕೂಡ ಅವು
ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ನಾವು ಜಲ ಮೇಸ್ಟ್ ಹೇಳ್ತಿದ್ರು, ಜಲ ಮತ್ತು ನೀರು ಅದು ಪರಸ್ಪರ ನೆಲದ ಹೊಟ್ಟೆಯಲ್ಲಿ ಜಲ ಇದೆ, ಮೇಲ್ಗಡೆಯಿಂದ ಬಂದ ನೀರು ನೆಲದ ಮೇಲೆ ಬೀಳಬೇಕು. ಬೇಂದ್ರದೊಂದು ಪದ್ಯ ಇದೆ, ಶ್ರಾವಣ ಅಂತ. ಮೇಲ್ಗಡೆಯಿಂದ ಶ್ರಾವಣದಲ್ಲಿ ಮಳೆ ಬೀಳ್ತಾ ಇದೆ, ಅದು ನೆಲಕ್ಕೆ ಹರಿತಾ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೊಳೆ ಥರ ಹರಿತಾ ಇದೆ. ಹೊಳೆಗಳಿಗೆ ಮತ್ತು ಮಳೆಗಳಿಗೆ ಆಗೇದ ಲಗ್ನ, ಅದರಾಗ ಭೂಮಿ ಮಗ್ನ. ಮೇಲ್ಗಡೆ ನೀರು ಸುರಿತಾ ಇದೆ ಆಕಾಶದಿಂದ, ಹೊಳೆಯಾಗಿ ಹರಿತಾ ಇದೆ ಭೂಮಿ ಮೇಲೆ. ಹೆಂಗೆ ಕಾಣ್ತಿದೆ ಅಂದರೆ ಇಬ್ಬರಿಗೂ ಲಗ್ನ ಆಗಿದೆ ಅಂತ. ಆಮೇಲೆ ಏನೋ ಅಲ್ಲಿ ಸಮೃದ್ಧವಾದ ಹಸಿರು ಬೆಳೆದ ಚಿತ್ರಣ ಬರ್ತದೆ. ಸೊ ನೀರು, ನೆಲ, ಅಗಸ ಮತ್ತು ಬೆಳೆ ಇವೆಲ್ಲ ಒಟ್ಟಿಗೆ ನಮ್ಮ ಸಂಸ್ಕೃತಿಯಲ್ಲಿ ನೋಡಲಾಗಿದೆ ಅನ್ನೋದನ್ನು ಗಮನಿಸಬೇಕು. ಅದರಿಂದ ಜಲ ಸಂಸ್ಕೃತಿ ಮತ್ತು ನೆಲ ಸಂಸ್ಕೃತಿಗಳ ಒಳಗಡೆ ಆಳವಾದ ಸಂಬಂಧಗಳು ಇವೆ ಅನ್ನೋದನ್ನು ನಾವು ಈ ಮೆಟಫರ್ಗಳಿದೆಯಲ್ಲ ನೋಡಿ ನಮ್ಮ ಶರಣರು ಹೆಂಗೆ ಬಳಸಿದ್ದಾರೆ. ಸಮಾನತೆಯನ್ನು ಹೇಳಬೇಕಾಗಿದೆ. ಮನುಷ್ಯರಲ್ಲಿ ಜಾತಿ ಇಲ್ಲ, ಮೇಷ್ಟ್ರು ಜಾತಿ ಬಗ್ಗೆ ಹೇಳಿದರು. ಎಲ್ಲಿಂದ ತರಬೇಕು ಮೆಟಫರ್ಗಳನ್ನು? ನೀರು ಮತ್ತು ನೆಲದಿಂದಲೇ ತರ್ತಾರೆ. ನೆಲವೊಂದೇ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ. Why did they bring these two metaphors from those two worlds? Because ಅವು ಬೇಸಿಕ್. ಅವು ಸಿದ್ಲಿಗೆ ಕೂಡ ಜಲದ ಪ್ರತಿಮೆಯನ್ನು ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತಾರೆ. ನೆಲ ಅನ್ನೋದು ಮಟ್ಟ, ಸಮಾನತೆ, ಸಮತೆಯ ಸಂಕೇತ. ನೀರು ಕೂಡ ಹಾಗೆ. ಸೊ ಜಲತತ್ವದ ಜೊತೆಗೆ ನೆಲಕ್ಕೆ ಸೇರೋ ಸಂಬಂಧ ಮತ್ತು ವಾಯುತತ್ವದ ಜೊತೆಗೆ ನಾನು ಹೇಳ್ತಾ ಇದ್ದೆ, ಆರೂಢ ಮೇಲಕ್ಕೆ ಹೋಗೋದು. ಹೌದು, ಪರದ ಆಲೋಚನೆ ಮಾಡೋದು, ಅದು ಮೇಲಕ್ಕೆ ಹೋಗೋದು ಅಂದರೆ ಈ ಲೋಕವನ್ನು ಡಿಸ್ಕನೆಕ್ಟ್ ಮಾಡಿ ಹೋಗಬೇಕು ಅಂತ ಹೇಳುವಂಥ ನೆಲವನ್ನು, ಹೆಣ್ಣನ್ನು, ಇಹವನ್ನು ಟೀಕೆ ಮಾಡುವ ಸನ್ಯಾಸ ತತ್ವಗಳು ಇವೆ ನಮ್ಮಲ್ಲಿ. ಆದರೆ ಇದರ ಭಾಗವಾಗಿ ಅವೆರಡು ಭೇದ ಇಲ್ಲ ಅನ್ನುವಂಥ ಅರ್ಥದಲ್ಲಿ ನಾವು ನೆಲವನ್ನು, ಕುಂಡಲಿನಿ ಅದು ನೆಲಕ್ಕೆ ತಾಗಿದೆ, ಅದು ಮೇಲೆ ಜಾಗೃತವಾಗಿ ಮೇಲೆ ಹೋಗಬೇಕು. ಆದರೆ ಕೆಳಗಿನ ಆ ಬುನಾದಿ ಇದೆಯಲ್ಲ, ಆ ಬುನಾದಿ ಮೇಲೆ ಹೋಗಬೇಕದು. ಕೂತ್ರೆ ಆ ಕುಂಡಲಿನಿ ಈ ಪೃಷ್ಠಭಾಗದಲ್ಲಿ, ಇಲ್ಲಿ ಸಹಸ್ರಾರ ಹೋಗಲಿ ಮೇಲೆ, ಆದರೆ ಬುನಾದಿ ಅದಕ್ಕೆ ಅದು ಅಂತ. ಸೊ ಸ್ನೇಹಿತರೆ, ನನಗೆ ಈ ಬೆಂಕಿ ಬಗ್ಗೆ ಮೇಷ್ಟ್ರು ಹೇಳ್ತಾ ಇದ್ರು. ಹೌದು, ಆದರೆ ಬೆಂಕಿ ನಮಗೆ ಬೇಕಲ್ಲ ಸರ್, ಬೆಂಕಿ ಬೇಕಲ್ಲ. ನನಗೆ ಸರ್ ಡಿಸ್ಟ್ರಕ್ಟಿವ್ ಬೆಂಕಿ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನೆಲ ಸಂಸ್ಕೃತಿಗೆ ಒಂದು ಭಿನ್ನಮತ ಇದ್ದಂಗೆ ಕಾಣ್ತದೆ. ಕನ್ಸ್ಟ್ರಕ್ಟಿವ್ ಬೆಂಕಿ ಇದೆ. ಯಾಕೆ ನಾನು ಕಮ್ಮಾರ, ಇಡೀ ಕಬ್ಬಣ ಬಗ್ಸೋಕ್ಕೆ ಕುಲ್ಮೆ ಬೆಂಕಿಯಿಂದಲೇ ನಮ್ಮ ಬದುಕು ಆಗಿದೆ. ಸೊ ಅಡುಗೆ ನಾವೆಲ್ಲ ಉಂಡು ಬಂದಿದ್ದೀವಿ. ಇವತ್ತು ಮಧ್ಯಾಹ್ನ ಊಟ ಮಾಡೋದ್ರ ಹಿಂದೆ ಬೆಂಕಿ ಉಡ್ತಿದೆ. ಸೊ ಕನ್ಸ್ಟ್ರಕ್ಟಿವ್ ಬೆಂಕಿ ಒಂದಿದೆ, ಅದ್ರ ಜೊತೆಗೆ ನೆಲಕ್ಕೆ ಬಹಳ ಅತ್ಯಂತ ಆಪ್ತವಾದ ಸಂಬಂಧ ಇದೆ. ಅಡುವ ಬೆಂಕಿ, ಕುಲುಮೆಯ ಬೆಂಕಿ. ಆದರೆ ಸುಡುವ ಬೆಂಕಿ ಅಲ್ಲ. ಕಾಂಡವ ದಹನ ಅದು ಬುಡಕಟ್ಟುಗಳ ಕಾಡನ್ನು ನಾಶ ಮಾಡಿದ ಆಳುವ ವರ್ಗದ ವಿಸ್ತರಣೆ ಭಾಗ. ಅದು ನಂಗೆ ಇವಾಗಲೂ ಭಾಳ ದುಃಖ ಆಗ್ತದೆ. ನಾನು ಮೇಷ್ಟ್ರು ಅನೇಕ ಬೆಟ್ಟಗಳನ್ನು ಹತ್ತಿದ್ದೀವಿ. ಆ ಚಂದ್ರಾಯನ ದುರ್ಗಕ್ಕೆ ಹೋದಾಗ ನಮ್ಮ ಕುರಿಗಾಹಿಗಳು ಬೆಟ್ಟಕ್ಕೆ ಬೆಂಕಿ ಇಡ್ತಾರೆ. ಮಹಾ ಅವಿವೇಕದ ಇದಲ್ಲಿ ಯಾವುದು ಗೊಬ್ಬಚ್ಚಿ ಗೂಡು ಸತ್ತೋಗ್ಬಿಡ್ತದೆ. ಮತ್ತು ನಮ್ಮ ರೈತಾಪಿಗಳು ಕಬ್ಬಿನ ತರಗಿಗೆ ಬೆಂಕಿ ಇಡ್ತಾರೆ. ನಮ್ಮ ಹೊಸಪೇಟೆ ಕಡೆ ಏನು ನೆಲದೊಳಗಳಿಗೆ ನೆಲವನ್ನು ಫಲವಂತಿಕೆ ಮಾಡುವ ಎಲ್ಲ ಎರೆಹುಳುಗಳನ್ನು ಸಾಯಿಸ್ತಾ ಇದ್ದಾರೆ. ಆ ಕಮರ್ಷಿಯಲ್ ಕ್ರಾಪ್ ಇದೆಯಲ್ಲ, ಕಾಮರ್ಸ್ ಇದೆಯಲ್ಲ, ಅದು ಯಾವ ಥರ ರೈತರಿಗೆ ಬಹುತ್ವವನ್ನು ಕಳೆದಿದೆ ಅಂದರೆ ಡ್ಯಾಮ್ ಕೆಳಗಡೆ ಇರೋ ಭಾಗಕ್ಕೆ ಬರ್ಬೇಕು ನೀವು. ಅಲ್ಲಿ ಯಾವುದು 3 ಬೆಳೆ, ಕಬ್ಬು, ಭತ್ತ, ಬಾಳೆ. ಅಲ್ಲೊಂದು ಬೆಟ್ಟ ಇದೆ ಹೊಸಪೇಟೆ ಎಂಟ್ರಾಗುವಾಗ, ಜೋಳದ ರಾಶಿ ಅಂತ ಬೆಟ್ಟ ಇದೆ. ಜೋಳನೇ ಇಲ್ಲ, ಅಲ್ಲಿ ಎಲ್ಲ ಹೋಗಿಬಿಟ್ಟಿದೆ. ಸೊ ನಮ್ಮ ರೈತಾಪಿ ಕೆಲಸ ಕೂಡ ಮಣ್ಣಿಗೆ ಸಂಬಂಧಿಸಿದ್ದು. ಭೂಮಿಯ ಮಕ್ಕಳು, ನೆಲದ ಮಕ್ಕಳು ಅಂತೀವಿ. ಅವ್ರು ಯಾವ ಕಡೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವೋ ಏನೋ. ಈ ಅಗ್ರಿಕಲ್ಚರ್ ಬೆಳೆ ಪದ್ಧತಿಯಲ್ಲಿ ಬಂದಿರೋ ಈ ವಾಣಿಜ್ಯೀಕರಣ ಬೆಂಕಿಯನ್ನು ಅದು ನೆಲಕ್ಕೆ ತಾಗಿಸಿ ಎಲ್ಲವನ್ನು ಸುಡ್ತಾ ಇದೆ. ಅದೊಂದು ಅವಿವೇಕದ ಭಾಗವಾಗಿ. ಗೆಳೆಯರೊಂದು 2 ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಭೂಪತಿ ಅಂತ ರಾಜರಿಗೆ ಗಂಡ, ಅವನು ಭೋಗಿಸೋನು, ಹೆಣ್ಣು. ನೆಲ ಭೋಗಕ್ಕೆ ಸಂಕೇತ. ಆದರೆ ಎಳ್ಳು ಜೀರಿಗೆ ಬೆಳೆಯವಳು. ನಂಗೆ ಗೊತ್ತಿಲ್ಲ, ಯಾರಾದರೂ ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ, ಯಾಕೆ ಎಳ್ಳು ಜೀರಿಗೆಗಳನ್ನೇ ರೆಫರ್ ಮಾಡಿದ್ದಾರೆ ಅಂತ. ಅದು ಮದುವೆನಲ್ಲಿ ಬಳಸುವಂತಹ ಯಾವುದೋ ಶುಭ ಸಂದರ್ಭದಲ್ಲಿ ಬಳಸೋ. ದಟ್ಸ್ ಬ್ಯೂಟಿಫುಲ್. ಇದು ಎಳ್ಳು ನೀರು ಬಿಡೋದು, ಹಾಗಾದರೆ ವೈದಿಕ ಆಯ್ತಲ್ಲ ಅದು. ಏನಿವೆ ಆ ಎಳ್ಳು ಜೀರಿಗೆ ಯಾಕೆ ಅಂತ. ಬಟ್ ಭೂಮಿ ತಾಯಿ ಬೆಳೆಯೋಳ, ಭೂಮಿ ತಾಯಿನೇ ನೀವು, ಭೂಮಿ ತಾಯಿನೇ ತಾಯಿ ಅವಳು. ಸೊ ಭೂಮಿಯನ್ನು ಗೆಲ್ಲೋಕ್ಕೆ ರಕ್ತವನ್ನು ಸುರಿಸಿ ನೋಡಿ.
ನನಗೆ ಲಕ್ಷ್ಮೀಪತಿಯವರೇ, ನಾನು ತಾವು ಪ್ಯಾಲೆಸ್ಟೈನ್ ಬಗ್ಗೆ ಹೇಳಿದ್ರಂತಿಲ್ಲ. ಪ್ಯಾಲೆಸ್ಟೈನ್ಗೆ ಹೋದಾಗ ನನಗೆ ನೀರು ನೆಲಕ್ಕಾಗಿ ಸಣ್ಣ ತೊರೆ, ಅದು ಯೋರ್ದಾನ್ ರಿವರ್, ಮತ್ತು ಭೂಮಿ ಕೂಡ ಚಿಕ್ಕದು. ನೀವು ಮ್ಯಾಪಲ್ಲಿ ನೋಡಿದರೆ ಆ ಭೂಮಿ ಮತ್ತು ನೀರಿಗಾಗಿ ಎಷ್ಟು ಕಲಹಗಳು ಅಲ್ಲಿ ನಡೀತಾ ಇವೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ನಾನು ಇರಾಕ್ ಮತ್ತು ಇರಾನಲ್ಲಿ ಓಡಾಡುವಾಗ ಭಾಳ ಡೆಸರ್ಟ್ ಅದು. ಏನಪ್ಪ, ನಮ್ಮ ಕರ್ನಾಟಕದ ಈ ನೆಲ ಎಷ್ಟು ಸಮೃದ್ಧವಾಗಿದೆಯಲ್ಲ, ಈ ಸಸ್ಯಶಾಲಿನಿಯಾಗಿದೆಯಲ್ಲ ಅಂತ. ಆದರೆ ನಂಗೆ ನಿಜವಾಗ್ಲೂ ಡೆಸರ್ಟಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಗೆ ಡೆಸರ್ಟಲ್ಲಿ ಕೆಲವು ಮಣ್ಣಿನ ಬೆಟ್ಟಗಳಿತ್ತು. ಪರ್ಟಿಕ್ಯುಲರ್ಲಿ ಬಯಾಮ್ ಅಂತ ಒಂದು ಊರಿದೆ ಅಲ್ಲಿ. ಅಮರ್ ನಿಮಗೆ ನೆನಪಿದೆಯಾ? ಬಿಟ್ವೀನ್ ಮಶಾದ್ ಆ್ಯಂಡ್ ತೆಹರಾನ್ ಬೆಟ್ಟಗಳಿವೆ. ಇರಾನ್ನ ಬೆಟ್ಟಗಳಲ್ಲಿ, ಬಯಲುಸೀಮೆ ಬೆಟ್ಟಗಳ ಮೇಲೆ ಹಿಮ ಇತ್ತು. ಆ ಹಿಮ ಕರಗಿ ನೀರಾಗಿ ಬರ್ತಾ ಇತ್ತು. ಜಗತ್ತಿನ ಅತ್ಯಂತ ಶ್ರೇಷ್ಠ ಹಣ್ಣುಗಳನ್ನು ಬೆಳೆಯೋದು ಡೆಸರ್ಟಲ್ಲಿ, ಖರ್ಜೂರ. ಅದರಿಂದ ಏನಪ್ಪ ಈ ನೆಲ ನಮ್ಮ ನೆಲದ ಹತ್ರ ಇಲ್ಲ, ಇದೊಂಥರ ಡೆಸರ್ಟಲ್ಲಿದೆ ಅಂತ ನಾನು ಮೂರ್ಖನಾಗಿ ಹೋದರೆ, ಆ ಡೆಸರ್ಟಲ್ಲಿ ಅದು ನೆಲೆ ತಾನೇ, ಅಲ್ಲಿಗೆ ಸಹಜವಾದ ಬೆಳೆಯನ್ನು ಬೆಳೀತಿದ್ದಾರೆ, ಅಲ್ಲಿಗೆ ಸಹಜವಾದ ಸಂಸ್ಕೃತಿ ಇದೆ, ಅಲ್ಲಿಗೆ ಸಹಜವಾಗಿ ನೀರಿದೆ. ಅಲ್ಲಿ ಹಿಮ ಕರಗಿದ ನೀರು, ಅಲ್ಲಿನ ಯುಪ್ರಟಿಸ್ ಮತ್ತು ತಗ್ರಿಸ್ ನೀರು ಮತ್ತು ಇದು ತಲಪರಿಗೆಗಳು, ಓಯಸಿಸ್ನ ನೀರಿಂದ ನನಗೆ ನಿಜವಾಗ್ಲೂ ದಕ್ಷಿಣ ಕರ್ನಾಟಕದಿಂದ ಬಂದ ನನಗೆ ಬಳ್ಳಾರಿಗೆ ಬಂದಾಗ ಏನಪ್ಪ ಇದು ಬರಡು ನೆಲ. ನನಗೆ ನಿಜವಾಗ್ಲೂ ಹಂಪಿಯ ಒಂದು ವಸತಿ ಇದೆಯಲ್ಲ 30 ವರ್ಷ, ಈ ಭೂಮಿಯಲ್ಲೂ ಅದರದ್ದೇ ಆದ ಒಂದು ವಿಶಿಷ್ಟ ಪಕ್ಷಿ ಪ್ರಾಣಿಗಳಿವೆ, ಆಹಾರ ಸಂಸ್ಕೃತಿ ಇದೆ, ಇದಕ್ಕೂ ಒಂದು ವಿಶಿಷ್ಟವಾದ ಫಲವಂತಿಕೆ ಇದೆ ಅಂತ. ಯಾವ ಜಗತ್ತಿನ ನೆಲವು ಬರಡಲ್ಲ ಅಂತ ನನಗೆ. ಬರಡು ಅಲ್ಲ, ಮರಳು ಭೂಮಿ, ಮರಳುಗಾಡು ಅಂತ ಹೇಳೋದು ಬರಡು ಅಂತ ತಿಳಿಸಿ, ಬರಡಲ್ಲ ಅದು, ಅಲ್ಲಿ ಬೇರೆ ಒಂದು ಜೀವ ರಾಶಿ ಇದೆ. ಇನ್ನೆರಡು ಮಾತುಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಮೊದಲನೇದು, ಕೊನೆಯದು, ಮಣ್ಣನ್ನು ನಾವು ರಂಗಭೂಮಿಗೆ, ಭೂಮಿಕೆ ಅದೊಂದು ಸ್ಟೇಜ್, ಇದು ಸ್ಟೇಜ್, ರಂಗಭೂಮಿ. ಇದು ನಮ್ಮ ಎಲ್ಲ ಕಲೆಗಳ, ಯಾಕಂದರೆ ನಾನು ನೋಡ್ತಿದ್ದೆ ಯಾರೂ ಚಪ್ಪಲಿ ಹಾಕಿರಲಿಲ್ಲ. ನೆಲಕ್ಕೆ ಕಾಲನ್ನು ಇಟ್ಟು ಕುಣಿತಾ ಇದ್ರು, ನೆಲಕ್ಕೆ ಕಾಲುಗಳನ್ನು ಇಟ್ಟು ಕುಣಿತಾ ಇದ್ರು. ಆ ನೆಲದ ಆ್ಯಕ್ಚುಲಿ ಎಲ್ಲ ಡಾನ್ಸ್ಗಳ ಹಿಂದೆ ಶಕ್ತಿ, ಸ್ತ್ರೀ, ಫಲವಂತಿಕೆ ಅದಿತ್ತು. ಅದರ ಭಾಗವಾಗಿ ಡಾನ್ಸ್ ಅದಿತ್ತು, ರಂಗಭೂಮಿ ಅದು. ಇಡೀ ನಮ್ಮ ಭಾರತದ ಥಿಯೇಟ್ರ್ ಹುಟ್ಟಿದ್ದು ಶಾಕ್ತಾಚರಣೆಗಳಿಂದ. ಯಕ್ಷಗಾನ, ಕರಾಳವಿಯ ಎಲ್ಲ ಕಲೆಗಳ ಹಿಂದೆ ಅಲ್ಲಿನ ಮಾತೃಪ್ರಧಾನ ಸಂಸ್ಕೃತಿ ಮತ್ತು ಅಲ್ಲಿನ ಮಾತೃದೇವತೆಗಳ ಮುಂದೆ ನಡೆಯುವ ಕೋಲ, ಈ ಥರದ ಇದಿವೆ. ಅದರಿಂದ ಮಣ್ಣು, ಹೆಣ್ಣು ಮತ್ತು ರಂಗಭೂಮಿ ಇದೆಯಲ್ಲ, ಬಹಳ ಆಂತರಿಕ ಸಂಬಂಧ ಇದೆ. ಇವುಗಳ ಹಿಂದೆ ಶಾಕ್ತ ಸಂಸ್ಕೃತಿ ಇದೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಮಣ್ಣು ಅನ್ನೋದು ಇಷ್ಟೆಲ್ಲ ಆಯಾಮಗಳನ್ನು ಒಳಗೊಂಡಿದೆ, ನಮ್ಮ ಸಂಸ್ಕೃತಿಯನ್ನು ರೂಪಿಸಿದೆ, ಮತ್ತು ಇಷ್ಟೆಲ್ಲ ಬೇರೆ ಬೇರೆ ಸಂಗತಿಗಳ ಜೊತೆಗೆ, ದುಡಿಮೆ ಜೊತೆಗೆ, ಫಲವಂತಿಕೆ ಜೊತೆಗೆ, ಕಲೆಯ ಜೊತೆಗೆ, ಕುಶಲ ಕಲೆಗಳ ಜೊತೆಗೆ, ವ್ಯಾಪಾರದ ಜೊತೆಗೆ, ಇಷ್ಟೆಲ್ಲ ಅದೊಂದು ಶ್ರಮಿಕ ಸಂಸ್ಕೃತಿಯ, ಒಂದು ಕುಶಲತೆಯ ಸಂಸ್ಕೃತಿಯ ಒಂದು ಸಂಕೇತ ಅಂಥೇಳಿ ನಾನು ಭಾವಿಸಿದ್ದೇನೆ. ನಮ್ಮ ದುರಂತ ಏನು ಅಂದರೆ, ಮಣ್ಣನ್ನು ಇಟ್ಕೊಂಡು ಭೂಮಿಕೆಯಾಗಿ ಬೆಳೆಯನ್ನು ಬೆಳೆಯುವ ರೈತರು ತಮ್ಮ ಬೆಳೆಗೆ ಬೇಕಾದ ಒಂದು ಅರ್ಹವಾದ ಬೆಲೆಗೆ 1 ವರ್ಷ ಕೂತಿದ್ರಲ್ಲ ರೈತಾಪಿ ದೇಶದಲ್ಲಿ. ಇದು ನಮ್ಮ ಲಜ್ಜೆಯ ವಿಷಯ. ಅವರು ಮುಂದೆ ಬಾರದಂತೆ ಅವರ ನೆಲಕ್ಕೆ ಮೊಳೆಗಳನ್ನು ಹೊಡೆದವಲ್ಲ, ಜಲಫಿರಂಗಿಗಳು ಹಾಕಿದ್ವಲ್ಲ, ಇದು ಮಣ್ಣು ತತ್ವಕ್ಕೆ ಮಾಡಿದ ಬಹಳ ದೊಡ್ಡ ಅನ್ಯಾಯ ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ. ಇವತ್ತು 2 ದಿನಗಳ ಕಾಲ ನಾನು ಇಲ್ಲಿ ನೋಡಿದ ಕಲೆಗಳು, ಕೇಳಿದ ಮಾತುಗಳು, ನನ್ನ ತಿಳುವಳಿಕೆಯನ್ನು ಅವು ತುಂಬ ವಿಸ್ತರಿಸಿವೆ. ಕೊನೆಯದಾಗಿ ಇತ್ತೀಚೆಗೆ ಹನುಮಪ್ಪನ ಗುಡಿ ಮುಂದೆ ಧಾರವಾಡದಲ್ಲಿ ನಬಿ ಸಾಬರ ಕಲ್ಲಂಗಡಿಯನ್ನು ಎತ್ತಿ ಹಾಕಿದ ಪ್ರಕರಣ ಹೇಳಿ ನಾನು ಮಾತು ಮುಗಿಸ್ತೇನೆ. ಆ ಎತ್ತಿ ಪ್ರಕರಣ ಹಾಕಿದಾಗ ಅದು ಮಣ್ಣು ಪಾಲಾಗೋದು ಅಂತ, ಮಣ್ಣುಗೂಡೋದು, ಆ ನೆಲಕ್ಕೆ ಹಾಕ್ತಾ ಇದ್ರು ಅವರು. ಮಣ್ಣಿನಿಂದ ಬೆಳೆದ ಹಣ್ಣು ನಮ್ಮ ಹೊಟ್ಟೆ ಸೇರೋ ಬದಲು ಮಣ್ಣು ಪಾಲಾಗ್ತಾಯಿತ್ತು. ಅದು ಯಾರು ಒಡೆಯೋರು ಅದನ್ನು ಸರಿ ಅಂತ ಹೇಳಿದವರು, ಎಂಜಾಯ್ ಮಾಡಿದವರು, ಅದು ಒಬ್ಬ ರೈತ ನೆಲದಲ್ಲಿ ಬೆಳೆದ ಅವನ ಶ್ರಮದ ಭಾಗ ಅಂತ ತಿಳಿಲೇ ಇಲ್ಲ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಯಾವುದೋ ಒಂದು ಎಕಾನಮಿನ ಸಪ್ರೇಟ್ ಮಾಡಿ ಇದು ಬಹಿಷ್ಕರಿಸ್ಬಿಟ್ರೆ ಅದಕ್ಕೆ ಲಗತ್ತಾಗಿರೋ ಇನ್ನೊಂದು ಎಕಾನಮಿ ಇದೆಲ್ಲ ಸೊರಗ್ತದೆ. ಮಾಂಸಾಹಾರದ ಮೇಲೆ ಏನೋ ಒಂದು ಕಾನೂನು ಹಾಕಿದರೆ ಪಶುಪಾಲನೆ ಸೊರಗ್ತದೆ, ಕೃಷಿ ಸೊರಗ್ತದೆ. ವ್ಯಾಪಾರಕ್ಕೆ ಬಹಿಷ್ಕಾರ ಹಾಕಿದರೆ ಆ ರೈತರಿಂದ ಕಲೆಕ್ಟ್ ಮಾಡ್ತಿದ್ದ ಹುಣಸೆ ಬೀಜ, ಅದು ಇದು ಏನೇನೋ ಮನೆಗಳಿಗೆ ಬಂದು ಮಾಡ್ತಿದ್ರಲ್ಲ ಅಡುಗೆ, ಆ ಇಡೀ ಡೀಲಿಂಕ್ ಆಗ್ತದೆ. ಇವೆಲ್ಲ ಏನು ತೋರಿಸ್ತಾ ಇದೆ ಅಂದರೆ,
ನಮ್ಮ ನಿಸರ್ಗ ಹೇಗೆ ಬಹುತ್ವ ತತ್ವದಲ್ಲಿ ಬದುಕ್ತಿದೆಯೋ, ನಮ್ಮ ಎಕಾನಮಿ, ನಮ್ಮ ಹ್ಯೂಮನ್ ರಿಲೇಷನ್ಸ್, ನಮ್ಮ ಕಲ್ಚರ್ ಕೂಡ ಬಹುತ್ವ ತತ್ವದಲ್ಲಿ ಅಡಗಿದೆ. ಇದು ನಮ್ಮ ದೇಶದ ಆತ್ಮ. ಈ ಬಹುತ್ವ ಅನ್ನೋದು ಅದು ನೆಲಕ್ಕೆ ಸಂಬಂಧಿಸಿದೆ. ಅದನ್ನು ಛಿದ್ರ ಮಾಡಿದರೆ ಈ ದೇಶ ಕುಸಿಯುತ್ತೆ. ಇದು ನಮಗೆ ಎಚ್ಚರ ಇರಬೇಕು. ನಮಸ್ಕಾರ. ಈ ಗೋಷ್ಠಿಯ ವಿಷಯದ ಬಗ್ಗೆ